ಈ ವಿರಾಟ್ ಪುಸ್ತಕದಲ್ಲಿ ಏನಿದೆ, ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದರೆ ಅಂತ ನೋಡ್ತಾ ಹೋದರೆ, ಬನ್ನಿ ಈ ವಿರಾಟ್ ಪುಸ್ತಕದಲ್ಲಿ ಇರುವಂಥ ಎಲ್ಲ ಒಂದು 2-3 ಪ್ರಶ್ನೆಗಳನ್ನ ನಾವು ಎಕ್ಸ್ಪ್ಲೇನ್ ನೋಡ್ತಾ ಹೋದರೆ ನೋಡಿ, ಡಾಟಾ ಎಂಟ್ರಿ ಕಂಪ್ಯೂಟರ್ ಆಪರೇಟರ್ ಏನು ಕ್ವಶನ್ ಪೇಪರ್ 2025 2ನೇ ತಾರೀಕಿಗೆ ಏನು ನಡೆದಿದೆಯಲ್ಲ, ಆ ಕ್ವಶನ್ ಪೇಪರಲ್ಲಿ ಕನ್ನಡ ಕ್ವಶನ್ಗಳು ಏನು ಬಂದಿದೆ ನೋಡಿ. ನಾವು ಈ ಕ್ವಶನ್ ನೋಡಿದರೆ ತುಂಬ ಈಸಿ ಇದೆ. LKG UKG ಮಕ್ಕಳು ಕೇಳಿದಾರಲ್ಲ ಕ್ವಶನ್ನು ಅನ್ಕೋಬೋದು. ಈ ಚ ಯ ಈ ಅಕ್ಷರಗಳು ಯಾವ ಧ್ವನ್ಯಾಂಗದಿಂದ ಹುಟ್ಟುತ್ತವೆ? ಬಟ್ ಇವು ಅಕ್ಷರಗಳು ನೋಡಿ, ನಾವು LKG ಅಂದರೆ ಈ ಚ ಯ ಇವು ಯಾವ ಧ್ವನ್ಯಾಂಗದಿಂದ ಹುಟ್ಟುತ್ತವೆ ಅಂತ ಕೇಳಿದಾಗ ತಾಲವ್ಯ ಧ್ವನ್ಯಾಂಗದಿಂದ ಹುಟ್ಟುತ್ತವೆ. ಇಲ್ಲಿ ನೋಡಿ ಆಪ್ಷನ್ನು ದಂತ್ಯ, ಮೂರ್ಧನ್ಯ, ಕಂಠ್ಯ, ತಾಲವ್ಯ. ನಾವು ಕನ್ನಡ ಗ್ರಾಮರ್ ನೋಡುವಾಗ ಯಾರೂ ಇಷ್ಟೊಂದು ಡೀಪಾಗಿ ನೋಡಿರೋಕ್ಕಿಲ್ಲ. ಯಾಕಂತ ಕೇಳಿದರೆ ನಮ್ಗೆ ಉದಾಹರಣೆಗಳು, ಸ್ಟೇಟ್ಮೆಂಟು, ಮೀನಿಂಗು ಇವು 3 ಗೊತ್ತಾದರೆ ಸಾಕು ಅಂತ ಒಂದು ಇದಿರ್ತೀವಿ. ಆದರೆ ನಾವು ಕನ್ನಡ ಗ್ರಾಮರನ್ನು ನಾವು ಎಷ್ಟು ಡೀಪಾಗಿ ಓದ್ತೀವಿ ಅಷ್ಟು ನಮಗೆ ಚಲೋದು. ಆದರೆ ಈ ಕನ್ನಡ ಗ್ರಾಮರ್ ಬಗ್ಗೆ ಈ ವಿರಾಟ್ ಪುಸ್ತಕದಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ಧ್ವನ್ಯಾಂಗ ಯಾವುದರಿಂದ ಹುಟ್ಟುತ್ತೆ? ಈ ಚ ಯ ಈ ಧ್ವನ್ಯಾಂಗ ತಾಲವ್ಯದಿಂದ ಹುಟ್ಟುತ್ತಾ. ಇದ್ರ ಎಕ್ಸ್ಪ್ಲೇನ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅ ಆ ಕ ಕ ಗ ಗ ಞ ಅ ಮತ್ತು ವಿಸರ್ಗಾಕ್ಷರಗಳು ಕಂಠ ಭಾಗದಲ್ಲಿ ಹುಟ್ಟುತ್ತವಾದ್ದರಿಂದ ಇವನ್ನು ಕಂಠ ವರ್ಣಗಳು, ಅಂದರೆ ಕಂಠದಿಂದ ಹುಟ್ಟುವಂಥ ಪದಗಳನ್ನು ನಾವು ಕಂಠ ವರ್ಣಗಳೆನ್ನುತ್ತೇವೆ. ಈ ಚ ಜ ಈ ಯ ಶ ಅಕ್ಷರಗಳು ತಾಲವ್ಯ ದವಡೆಯಿಂದ, ಅಂದ್ರೆ ತಾಲವ್ಯ ಅಂತ ಕರೀತಾರೆ. ದವಡೆಗೆ ಇನ್ನೊಂದು ಅರ್ಥ ತಾಲವ್ಯ. ಈ ದವಡೆಯಿಂದ ಏನು ಹುಟ್ಟುತ್ತಲ್ವ ಆ ಅಕ್ಷರಗಳನ್ನು ತಾಲ್ವಕ್ಷರ ಅಂತ ಕರೀತಾರೆ. ಎಂತ ಕರೀತಾರೆ? ತಾಲ್ವಕ್ಷರ ಅಂತೇಳಿ. ಅದೇ ರೀತಿಯಾಗಿ ರು ಟ ಡ ಣ ರ ರು ಟ ಡ ಣ ರ ಮತ್ತು ಶ ಈ ಅಕ್ಷರಗಳು ನಾಲಿಗೆಯ ಮೇಲ್ಭಾಗದಲ್ಲಿ 3 ಊರ್ಧ್ವವೆಂಬುದರ ನಾಲಿಗೆ ಮೇಲ್ಭಾಗದ ಸಹಾಯದಿಂದ ಹುಟ್ಟುತ್ತವೆ. ಅಂದ್ರೆ ನಾಲಿಗಿಂದ ಏನು ನಾವು ಆ ಅಕ್ಷರಗಳ ಉಚ್ಚಾರಣೆ ರು ಟ ಅಂದರೆ ನಾಲಿಗೆ ಸಹಾಯದಿಂದ, ನಾಲಿಗೆ ಮೇಲ್ ಸಹಾಯದಿಂದ ನಾವೇನು ಉಚ್ಚಾರಣೆ ಮಾಡ್ತೀವಲ್ಲ ಆ ಒಂದು ಅಕ್ಷರಗಳನ್ನು ಮೂರ್ಧನ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ಮೂರ್ಧನ್ಯ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಮೂರ್ಧನ್ಯ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ಇನ್ನು ಉ ಪ ಬ ಮತ್ತು ಮ ಅಕ್ಷರಗಳು ತುಟಿಯ ವಷ್ಟಿ. ಅಂದರೆ ತುಟಿ ಅನ್ನೋದಕ್ಕೆ ಏನಂತಾರಪ್ಪ ಅಂತಂದ್ರೆ ತುಟಿಯಿಂದ ಉ ಪ ಬ ಮ ಅ ತುಟಿಯಿಂದ ವರ್ಣನೆಗೊಳ್ಳುವಂತಿರುವ ಅಕ್ಷರಗಳನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಓಷ್ಠ್ಯ ಅಕ್ಷರಗಳಂತ ಕರಿತೀವಿ. ಏನು? ಓಷ್ಠ್ಯ. ಅದೇ ರೀತಿಯಾಗಿ ನಾಸಿಕದಿಂದ ಅಂದ್ರೆ ಮೂಗು ಊದುವಾಗ ಞ ಣ ನ ಮ ಇವೆಲ್ಲ ನಾಸಿಕದಿಂದ ಬರುವ ಉಚ್ಚಾರಣೆ ಆಗುವಂಥ ಅಕ್ಷರಗಳನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ನಾಸಿಕ ವರ್ಣಗಳಂತೀವಿ. ಅವು ಎಲ್ಲಿಂದ ಹುಟ್ಟುತ್ತಪ್ಪ ಅಂದರೆ ನಾಸಿಕ ವರ್ಣಗಳು ನಾಸಿಕದಿಂದ ಹುಟ್ಟುತ್ತವ ಅಂತ ನಾವು ಹೇಳ್ತೀವಿ ಇಲ್ಲಿ.
ಅದೇ ರೀತಿಯಾಗಿ ಕಂಠದಿಂದ ಉತ್ಪಾದನೆ ಹುಟ್ಟುವಂಥ ಅಕ್ಷರಗಳನ್ನು ಕಂಠಗೋಷ್ಠಿ ಅಥವಾ ಕಂಠೋಷ್ಠ್ಯ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಕಂಠೋಷ್ಠ್ಯ. ಕಂಠೋಷ್ಠ್ಯ ವರ್ಣಮಾಲೆ ಅಂತ ಕರಿತೀವಿ. ಓ ಎಂಬ ಅಕ್ಷರವು ಹಲ್ಲು ಮತ್ತು ತುಟಿಯಗಳೆರಡರ ಸಹಾಯದಿಂದ ಹುಟ್ಟುತ್ತದೆ. ಆದ್ದರಿಂದ ಇದನ್ನು ದಂತೋಷ್ಠ್ಯ ಅಂತ ಕರಿತೀವಿ. ಅಂದ್ರೆ ನೋಡ್ರಿ, ಓ ಅನ್ನೋ ಅಕ್ಷರ ನಾವು ವ ಅನ್ನುವಾಗ ನೋಡ್ರಿ ಉಚ್ಚಾರಣೆ ವ ಅನ್ನುವಾಗ ದಂತ ಮತ್ತು ತುಟಿ ಇವೆರಡುಗಳನ್ನು ಮಧ್ಯೆ ಬರುವಂಥ ಒಂದು ಅಕ್ಷರ ಯಾವುದಪ್ಪ ಅಂತಂದ್ರೆ ಓ. ಇದು ನಾವು ಏನಂತ ಕರಿತೀವಿ ಅಂತಂದ್ರಾಗ ದಂತೋಷ್ಠ್ಯ. ಏನಂತ ಕರಿತೀವಿ? ದಂತೋಷ್ಠ್ಯ ಅಂತ ಕರಿತೀವಿ. ಅನುಸ್ವಾರ ಅಂತ ಬಂದಾಗ ಯಾವ್ದು ಬರ್ತೀರಿ? ಹಮ್. ಅನುಸ್ವರ ಹಮ್. ಅಕ್ಷರ ಕಂಠ ಮತ್ತು ನಾಸಿಕ ಸಹಾಯದ ಹುಟ್ಟುತ್ತದ್ದರಿಂದ ಇದನ್ನು ಕಂಠನಾಸಿಕ ಅಂತ ಕರಿತೀವಿ. ಹಮ್ ಅಂದ್ರೆ ಕಂಠದಿಂದ ಉಚ್ಚಾರವಾಗುವಂಥ ಒಂದು ಅಕ್ಷರವನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಕಂಠದ ಜೊತೆಗೆ ನಾಸಿಕದ ಸಹ ಹಮ್ ಅಂತ ಬಂದಾಗ ಮೂಗು ಮತ್ತು ಗಂಟಲಿನ ಮುಖಾಂತರ ಒಂದು ಉಚ್ಚಾರಣೆ ಆಗುವಂಥ ಅಕ್ಷರವನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಕಂಠನಾಶಕ. ಏನಂತ ಕರಿತೀವಿ? ಕಂಠನಾಶಕ. ಕಂಠನಾಶಕ. ನೋಡಿ, ಈ ಒಂದು ಪುಸ್ತಕದಲ್ಲಿ ನಾವು ಮೊದಲೇ ಪ್ರಶ್ನೆ ಇಷ್ಟು ಚಂದ ಕೊಟ್ಟಾರಪ್ಪ ಅಂತಂದ್ರೆ ಇನ್ನು ಉಳಿದಿರುವಂಥ ಪ್ರಶ್ನೆಗಳು ಯಾವ ರೀತಿ ಇರ್ಬೋದು ಈ ಪುಸ್ತಕದಲ್ಲಿ ನೋಡಿ. ಈ ಪುಸ್ತಕದ ಎರಡನೇ ಪ್ರಶ್ನೆ ನಾವು ನೋಡ್ತಾ ಬಂದಾಗ ಎರಡನೇ ಪ್ರಶ್ನೆ ಏನೈತೆ ನೋಡ್ರಿ, ನಾವೆಲ್ಲರೂ ಉತ್ಸಾಹದಿಂದ ಪ್ರವಾಸಕ್ಕೆ ಹೊರಟೆವು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವಿರುದ್ಧ ಪದ ಯಾವುದು? ನಾವೆಲ್ಲರೂ ಎಲ್ಲಿಗೆ ಪ್ರವಾಸಕ್ಕೆ ಹೊಂಟೀವಿ ಉತ್ಸವದಿಂದ. ಇಲ್ಲಿ ಗೆರೆ ಎಳೆದಿರುವ ಪದದ ವಿರುದ್ಧ ಪದ ಯಾವುದು ಅಂತ ಕೇಳ್ಯಾರ. ಅಂದ್ರೆ ಅವರು ಗೆರೆ ಯಾವುದು ಕೇಳಿದಿರ್ಬೋದು? ಉತ್ಸಾಹದಿಂದ. ಅಂದ್ರೆ ಇದ್ರ ಉತ್ಸಾಹದಿಂದ ಪದಕ್ಕೆ ಅವ್ರು ಗೆರೆ ಎಳೆದಾರ. ಯಾವುದಕ್ಕ? ಉತ್ಸಾಹ. ಹಾಗಾದರೆ ಉತ್ಸಾಹದ ವಿರುದ್ಧಾರ್ಥಕ ಪದ ಯಾವುದು? ಅತ್ಯುತ್ಸಾಹನ ಅಲ್ಲ, ನಿರುತ್ಸಾಹನ ಅಲ್ಲ, ಅನುತ್ಸಾಹನ ಅಲ್ಲ, ಮಹತ್ವಸ್ಥಾನ ಅಲ್ಲ. ಉತ್ತರ ಎಲ್ಲದಕ್ಕೂ ನಾವು ಅಲ್ಲ ಅಂದ್ಕೊಳ್ಳಿ, ನೀವು ಅಲ್ಲ ಅನ್ಬೇಡ್ರಿ. ಉತ್ತರ ನಿರುತ್ಸಾಹ. ಯಾವುದು? ನಿರುತ್ಸಾಹ. ಉತ್ಸಾಹದ ವಿರುದ್ಧಾರ್ಥಕ ಪದ ನಿರುತ್ಸಾಹ. ನೋಡ್ರಿ, ಪ್ರಶ್ನೆನ ಯಾವ ರೀತಿ ಕೊಟ್ಟನಪ್ಪ ಅಂತಂದ್ರೆ ನೀವು ಕನ್ಫ್ಯೂಸ್ ಆಗಿಬಿಡ್ಬೇಕು. ಇದು ಯಾವುದೋ ವಾಕ್ಯ ಕೊಟ್ಟನ, ಇದು ಯಾವುದೋ ಬೇರೆ ಸ್ಟೇಟ್ಮೆಂಟ್ ಐತಿ ಅಂತೇಳಿ. ಬಟ್ ನೋಡ್ರಿ, ಇವಾಗ ಕೊಟ್ಟರೆ ಹೆಂಗೆ ಕೊಡ್ಬೇಕಾಗಿತ್ತು? ಡೈರೆಕ್ಟು ಉತ್ಸಾಹದ ವಿರುದ್ಧಾರ್ಥಕ ಪದ ಕೇಳಬೇಕಾಗಿತ್ತು. ಬಟ್ ಅವ್ನು ಏನು ಮಾಡ್ಯಾನ, ನಾವೆಲ್ಲರೂ ಉತ್ಸಾಹದಿಂದ ಪ್ರವಾಸಕ್ಕೆ ಹೊರಟೆವು, ಅದಕ್ಕೊಂದು ಗೆರೆ ಹೇಳದ ಈ ವಾಕ್ಯದ ಗೆರೆ ಹೇಳದ ವಿರುದ್ಧ ಪದ ಯಾವುದು ಅಂತ ಕೇಳ್ಬಿಟ್ಟಾನ. ಅದಕ್ಕೆ ಉತ್ತರ ಯಾವುದು? ನಿರುತ್ಸಾಹ. ಯಾವುದು? ನಿರುತ್ಸಾಹ. ಉತ್ಸಾಹ ಎಂದರೆ ಆತ್ಮವಿಶ್ವಾಸ, ಉತ್ಸಾಹಕತೆ. ಇದರ ವಿರುದ್ಧ ಪದ ನಿರುತ್ಸಾಹ ಅಂದರೆ ನಿರಾಶೆ, ಉತ್ಸಾಹರಹಿತ. ಹೀಗೆ ನಾವು ಉತ್ಸಾಹದ ಸಮಾನಾರ್ಥಕ ಪದ ನೋಡ್ತಾ ಬಂದಾಗ ಉತ್ಸಾಹ ಅಂದ್ರೇನು? ಆತ್ಮವಿಶ್ವಾಸ. ಉತ್ಸಾಹಕತೆ ಅಂದ್ರೆ ಉತ್ಸಾಹ ಅಂತಂದ್ರೆ ಫುಲ್ ಒಂದು ಎನರ್ಜೆಟಿಕ್ ಆಗಿ ಬರ್ತೈತೆ. ಅದು ಯಾವುದೇ ಒಂದು ಸಿಚುವೇಶನ್ನ ನೋಡ್ರಿ, ನೀವು ಈಗ ಒಂದು ನೀವು ಏನಾದ್ರು ಜಾಬ್ ತೊಗೊಂಡ್ರಪ್ಪ ಅಂದ್ರೆ ಆ ಜಾಬಿಗೆ ಸಕ್ಸಸ್ ಆದಾಗ ನಿಮ್ಗೆ ಎಷ್ಟೊಂದು ಉತ್ಸಾಹ ಬರುತ್ತೆ. ಈಗ ಎಕ್ಸಾಮ್ ಬರೆಯುವಾಗ ಎಷ್ಟೊಂದು ಉತ್ಸಾಹ ಇರುತ್ತೆ ಅಲ್ಲ, ಅದೇ ರೀತಿ ಈ ಉತ್ಸಾಹದ ಸಮಾನಾರ್ಥಕ ಪದ ಆಗಿರ್ತೈತಿ. ಯಾವುದು? ಆತ್ಮವಿಶ್ವಾಸ, ಉತ್ಸಾಹಕತೆ ಅಂತ ಕರಿತೀವಿ. ಇನ್ನು ಮೂರನೇ ಪ್ರಶ್ನೆ ನೋಡ್ತಾ ಬಂದಾಗ ನಾವು ಈ ಕೆಳಗಿನ
ಪದಗಳಲ್ಲಿ ದ್ವಿರುಕ್ತಿ ಪದವನ್ನು ಬರೆಯಿರಿ ಅಂತ ಹೇಳಿ. ನೀಡಿರುವ ಪದಗಳಲ್ಲಿ ದ್ವಿರುಕ್ತಿ ಪದವನ್ನು ಆರಿಸಿ ಬರೆಯಿರಿ. ಹಾಗಾದರೆ ದ್ವಿರುಕ್ತಿ ಯಾವುದು? ಕಟ್ಟ ಕಡೆಗೆ ಅಲ್ಲ, ಪಟಪಟ ಅಲ್ಲ, ಮನೆಮಠ ಅಲ್ಲ, ಸರಸರ ಅಲ್ಲ. ಎಲ್ಲದಕ್ಕೂ ಅಲ್ಲ ಅಂತಂದಾಗ ನೀವು ಅಲ್ಲ ಅನ್ಬೇಡ್ರಿ. ಯಾವುದಂತ ನೀವು ಕಮೆಂಟ್ ಮಾಡಿರಿ, ನಾ ಹೇಳ್ತೀನಿ ನೋಡ್ರಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳ್ರಿ. ನೀಡಿರುವ ಪದಗಳಲ್ಲಿ ದ್ವಿರುಕ್ತಿ, ದ್ವಿರುಕ್ತಿ ಅಂದ್ರೆ ವಿಶೇಷವಾದ ಅರ್ಥವನ್ನು ಹೇಳುವಾಗ ಒಂದೇ ಪದ ಎರಡು ಬಾರಿ ಪ್ರಯೋಗಿಸೋದಕ್ಕೆ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಕೊಟ್ಟ ನೋಡ್ರಿ, ಏನು ಕೊಟ್ಟ ವಿರಾಟ್ ಪುಸ್ತಕದೊಳಗೆ ವಾಕ್ಯದಲ್ಲಿ ವಿಶೇಷವಾದ ಅರ್ಥವನ್ನು, ಯಾವುದು ವಿಶೇಷವಾದ ಅರ್ಥವನ್ನು ಹೇಳುವಾಗ ಒಂದೇ ಪದವನ್ನು ಎರಡು ಬಾರಿ ಪ್ರಯೋಗಿಸಿದಾಗ, ಯಾವಾಗ ದ್ವಿ ಅಂದ್ರೆ ಎರಡು ಬಾರಿ ಪ್ರಯೋಗಿಸೋದಕ್ಕೆ ದ್ವಿರುಕ್ತಿ ಎನ್ನುತ್ತೇವೆ. ಅಂದ್ರೆ ಒಂದು ಪದವನ್ನು ಎರಡು ಬಾರಿ ಪ್ರಯೋಗ ಮಾಡಿದ್ನಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ದ್ವಿರುಕ್ತಿ ಅಂತ ಕರಿತೀವಿ. ಏನು? ದ್ವಿರುಕ್ತಿ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದಿಷ್ಟು ಉದಾಹರಣೆಗಳು ಕೊಟ್ಟಾನ. ಅಂದರೆ ಯಾವ ರೀತಿ ಅಂತ ಬಂದಾಗ ಉದಾಹರಣೆಗಳು ನಾವು ಉದಾಹರಣೆ ನೋಡ್ತಾ ಹೋದಾಗ ದೊಡ್ಡ ದೊಡ್ಡ ಇಲ್ಲಿ ಕೊಟ್ಟ ನೋಡ್ರಿ, ದೊಡ್ಡ ದೊಡ್ಡ, ಓಡು ಓಡು, ನಡೆ ನಡೆ, ಕಟ್ಟ ಕಡೆ, ನಟ್ಟ ನಡುವೆ, ಬೇಗ ಬೇಗ, ತಿನ್ನು ತಿನ್ನು, ಬಿಟ್ಟು ಬಿಡು. ಹೀಗೆ ಹಲವಾರು ಉದಾಹರಣೆಗಳು ಕೊಟ್ಟ ನೋಡ್ರಿ. ನರ ನರಳಿ, ಕರೆ ಕರೆದು, ನಾಲ್ಕು ನಾಲ್ಕು, ಹೌದು ಹೌದು, ಇವೆಲ್ಲ ಏನು ದ್ವಿರುಕ್ತಿ ಪದಗಳು. ನೀವು ದ್ವಿರುಕ್ತಿಯನ್ನು ಈಸಿಯಾಗಿ ಅರ್ಥ ಮಾಡ್ಕೊಂಬಿಟ್ರಿ. ದ್ವಿರುಕ್ತಿ ಪದದಲ್ಲಿ ಯಾವ ರೀತಿ ದ್ವಿರುಕ್ತಿ ಪದವನ್ನು ಕಂಡುಹಿಡಿದಪ್ಪ ಅಂತಂದ್ರೆ, ಒಂದು ಪದನ ಡಬಲ್ ಸತಿ ಒಂದು ವಿಶೇಷವಾದ ಯಾವುದೇ ಒಂದು ಅರ್ಥ ಹೇಳುವಾಗಾದ್ರೆ ಯಾವುದು ರೀತಿ ಅಂತಂದಾಗ, ಈ ದಾರಿ ಕಟ್ಟ ಕಡೆಯ ದಾರಿ, ನಿನಗೆ ಈ ಸಾರಿ PC ಅಪ್ಲಿಕೇಶನ್ ಹಾಕಕ್ಕೆ ವಯಸ್ಸಾಗೈತಿ, ಕಟ್ಟ ಕಡೆಯ ಅವಕಾಶ ಅಂತ ಯಾವಾಗ ಹೇಳ್ತಾರೆ ನೋಡ್ರಿ, ಅವಾಗ ತಿಳ್ಕೊಂಬಿಡ್ರಿ ಯಾವ ಒಂದು ವಿಶೇಷ ವಾಕ್ಯ. ಆ ವಿಶೇಷ ವಾಕ್ಯ ಹೇಳುವಾಗ ಎರಡು ಸಲ ಏನು ಪದಗಳು, ಒಂದೇ ಪದ ಎರಡು ಸಲ ಉಪಯೋಗ ಆಗುತ್ತಲ್ಲ. ಕಟ್ಟ ಅಂದ್ರೆ ಲಾಸ್ಟು, ಕಡೆ ಅಂದ್ರೂ ಲಾಸ್ಟು, ಇದು ಎರಡೂ ಸೇರಿ ಒಂದೇ ಅರ್ಥ ಕೊಡ್ತೈತಿ. ಅದಕ್ಕೋಸ್ಕರ ಕಟ್ಟ ಕಡೆ ಇಲ್ಲಿ ಉತ್ತರ ಆಗೈತಿ. ಹಾಗಾದ್ರೆ ಅದ್ರ ಜೊತೆಗೆ ನಾವು ಜೋಡು ನುಡಿ ಅಂತ ಕೊಟ್ಟರೆ ಇಲ್ಲಿ ನೋಡ್ರಿ, ದ್ವಿರುಕ್ತಿ ಅಂತ ಕೇಳಿದಾಗ ಬರೀ ದ್ವಿರುಕ್ತಿ ಅಷ್ಟೇ ಎಕ್ಸ್ಪ್ಲೇನ್ ಮಾಡಿಲ್ಲ ಇವರು. ವಿರಾಟ್ ಪುಸ್ತಕದಲ್ಲಿ ದ್ವಿರುಕ್ತಿ ಎಂಬ ಪದ ಕೊಟ್ಟಾಗ ಬರೀ ದ್ವಿರುಕ್ತಿನ ಅಷ್ಟೇ ಎಕ್ಸ್ಪ್ಲೇನ್ ಮಾಡಿಲ್ಲ, ಅದರ ಜೊತೆಗೆ ಜೋಡು ನುಡಿಯನ್ನು ಸಹಿತ ಎಕ್ಸ್ಪ್ಲೇನ್ ಮಾಡ್ಯಾರ. ಈ ಜೋಡು ನುಡಿ ಅಂತಂದಾಗ ಎರಡು ಪದಕ್ಕೆ ಅರ್ಥವೇ ಇರುವುದಿಲ್ಲ. ಒಂದು ಏನಂತಾರಲ್ಲ, ಅದು ನಮ್ಮ ಸೈಡ್ ಇರುತ್ತೆ ನೋಡ್ರಿ, ಎರಿಗೆ ಹೇಳಿದಾಗ ಕೋಣೆ ಕೆರೆಗೆ ಹಿಡ್ದತ್ತ. ಹಂಗೆ ಒಂದು ಪದಕ್ಕೆ ಅರ್ಥ ಇರುತ್ತೆ, ಇನ್ನೊಂದು ಪದಕ್ಕೆ ಅರ್ಥನೇ ಇರೋದಿಲ್ಲ, ಎರಡನೇ ಪದಕ್ಕೆ ಅರ್ಥನೇ ಇರೋದಿಲ್ಲ. ಅಂಥ ಒಂದು ಪದವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಜೋಡು ನುಡಿ ಅಂತ ಕರಿತೀವಿ. ಇಲ್ಲಿ ಕೊಟ್ಟ ನೋಡ್ರಿ, ಎಷ್ಟು ಚಂದ ಕೊಟ್ಟಾನ. ಅರ್ಥವಿರುವ ಪದದೊಂದಿಗೆ ಸಮಾನಾರ್ಥ, ವಿರುದ್ಧಾರ್ಥ, ಯಾವುದೇ ಅರ್ಥರಹಿತ ಪದಗಳನ್ನು ಅಂದ್ರೆ ಇದು ಸಮಾನಾರ್ಥನೂ ಆಗಿರಲ್ಲ, ವಿರುದ್ಧಾರ್ಥನೂ ಆಗಿರೋದಿಲ್ಲ, ಅರ್ಥನೇ ಇರೋದಿಲ್ಲ. ಅಂಥ ಒಂದು ಪದವನ್ನು ನಾವು ಏನಂತ ಕರೀತಾರೆ ಅಂತ ಹೇಳೇನಪ್ಪ ಅಂತಂದ್ರೆ, ಜೋಡಿಸಿ ಬಳಸೋದನ್ನು ಜೋಡು ನುಡಿ, ಏನು ಜೋಡು ನುಡಿ ಎಂದು ಕರೆಯಲಾಗುತ್ತಂತ ಇಲ್ಲಿ ಹೇಳೋಣ. ಇಲ್ಲಿ ಸಾಮಾನ್ಯವಾಗಿ ಎರಡನೇ ಪದಕ್ಕೆ ಅರ್ಥವಿರುವುದಿಲ್ಲ. ದ್ವಿರುಕ್ತಿಯಲ್ಲಿ ಒಂದೇ ಪದ ಎರಡು ಬಾರಿ ಬಂದರೆ ಇಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿರುತ್ತವೆ. ಅಂದ್ರೆ ನೋಡ್ರಿ, ದ್ವಿರುಕ್ತಿ ಒಳಗೆ ಒಂದೇ ಪದ ಡಬಲ್ ಸರಿ ಬರುತ್ತೆ. ದ್ವಿರುಕ್ತಿ ಒಳಗೆ ಕಟ್ಟ ಕಡೆ, ನಡುವೆ, ಬಡ ಬಡ, ಹೌದು ಹೌದು, ನಾಲ್ಕು ನಾಲ್ಕು, ನಿಲ್ಲು, ಬನ್ನಿ, ಈಗ ಹೆಂಗೆ ಇವು ದ್ವಿರುಕ್ತಿ ಒಳಗೆ ಹೆಂಗೆ ಒಂದು ಪದ ಡಬಲ್ ಸತಿ ಎರಡು ಸಲ ಬರುತ್ತಲ್ಲ, ಹಂಗೆ ಇದರೊಳಗೂ ಎರಡು ಸತಿ ಬರುತ್ತೆ. ಬಟ್ ಒಂದೇ ಪದ ಬರಲ್ಲ, ಇನ್ನೊಂದು ಪದಕ್ಕೆ ಅರ್ಥನೇ ಇರೋದಿಲ್ಲ, ಅದಕ್ಕೆ ಸಂಬಂಧನೇ ಇರೋದಿಲ್ಲ, ಒಂಥರ ತಿಕ್ಲು ಪದ ಅಂತ ಅರ್ಥ. ನೋಡು, ಇಲ್ಲಿ ಉದಾಹರಣೆ ಏನು ಕೊಟ್ಟಾರಪ್ಪ ಅಂತಂದ್ರು, ಜೋಡು ನುಡಿಗೆ ಅರ್ಥವಿಲ್ಲದ ಪದ ಅಂತ ಕರಿತಾರೆ. ಉದಾಹರಣೆ ನೋಡು, ಹಾಲು ಗೀಲು, ಹಾಲಿಗೆ ಅರ್ಥ ಐತಿ. ಹಾಲು ಅಂದ್ರೆ ಗೊತ್ತೈತಿ, ಹಸುವಿನಿಂದ, ಎಮ್ಮಿಯಿಂದ, ಆಕಳಿಂದ ನಾವು ಹಾಲನ್ನ ಕುಡ್ಕೊತೀವಿ. ನಂದಿನಿ ಹಾಲು ಕುಡಿದ್ರಿ, ಬಟ್ ಗೀಲು ಕುಡಿದ್ರೆ ನೇರ ಗೀಲ್ ಅಂತ ನಿಮಗೆ ಎಲ್ಲಾರು ಪರಿಚಯ ಐತನೋ?
ಏನಿದು ಪದಕ್ಕೆ ಅರ್ಥನೇ ಇರೋದಿಲ್ಲ. ಇದು ಒಂದು ಹಾಲಿನ ಸಮಾನಾರ್ಥಕನೂ ಅಲ್ಲ, ವಿರುದ್ಧಾರ್ಥಕನೂ ಅಲ್ಲ. ಅಂಥ ಒಂದು ಪದವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಜೋಡು ನುಡಿ. ಅದಕ್ಕೊಂದು ಸಪೋರ್ಟಿವ್ ವರ್ಡ್ ಅಂತ ಅರ್ಥ. ಈಗ ನಾವು ಮಾತಾಡೋ ಆಡು ಭಾಷೆ ಒಳಗೆ ಹಾಲು ಗಿಲ್ಲ ನೋಡ್ರಿ ಅಂತ ಏನಂತೀವಲ್ಲ, ಈಗ ನಿಮ್ಮವು ಮನ್ಯಾಗ ಒಂದು ಚರಿಗೆ ಒಳಗೆ ಹಾಲು ಇಟ್ಟಿರ್ತಾಳೆ, ನೀವು ಹೋಗಿ ಪಟಕನ ಯಪ್ಪ ಇವು ಸುಣ್ಣು ನೀರು ಅಂತ ತಿಳ್ಕೊ, ಯಾವ ಸುಣ್ಣು ನೀರ್ಲೇ ನಿಮ್ಮ ಹಾಲು ಇಟ್ಟಿರ್ಬೇಕು ನೋಡಂತೇಳಿ ನಿಮ್ಮಪ್ಪ ಬೈತನಲ್ಲ, ಅದೇ ಹಾಲು ಗೀಲು. ಈ ಗೀಲು ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಅದೇ ರೀತಿ ನೋಡ್ರಿ ಇನ್ನೊಂದು ಉದಾಹರಣೆ ನೋಡ್ತಾ ಹೋದಾಗ ಸತಿಪತಿ. ಸತಿಪತಿ ಇದು ಒಂಚೂರು ಅರ್ಥವನ್ನು ಕೊಡುತ್ತೆ. ಸತಿಪತಿ ರೈಟಾ. ಅರ್ಧ ಬರ್ಧ ಅಂತ ಒಂದ ನೋಡ್ರಿ. ಅರ್ಧ ಅಂದ್ರೆ ಒಂದು ಸರ್ಕಲ್ ಏನಿರ್ತಾರೋ ಅದು ಅರ್ಧ, ಅಥವಾ ಒಂದು ಕೆ ಜಿಗೆ ಅರ್ಧ. ಇದನ್ನು ಒಂದು ಕೆ ಜಿ ಒಳಗೆ ಅರ್ಧ ಕೆ ಜಿ ಮಾಡಿದಪ್ಪ ಅಂದ್ರೆ ಅದು ಅರ್ಧ. ಅಥವಾ ಒಂದು ಬಾಟ್ಲ್ ಒಳಗೆ ಹಿಂಗೆ ಕಟ್ ಮಾಡಿದೀವಪ್ಪ, ಒಂದು ಗೆರೆ ಹೊಡೆದು ಹಿಂಗೆ ಹಡ್ಡು ಗೆರೆ ಹೊಡೆದ ಅಂದ್ರೆ ಇದು ಅರ್ಧ. ಹಿಂಗೆ ನಾವು ಅರ್ಧ ಅಂತ ಕರಿತೀವಿ. ಬರ್ಧ ಅಂದ್ರೆ ಏನು? ಇದಕ್ಕೆ ಅರ್ಥನೇ ಇಲ್ಲ. ಬರ್ಧ ಅನ್ನೋದು ಅರ್ಥನೇ ಇಲ್ಲ, ಏನು ಅನ್ನೋದ ಗೊತ್ತಿಲ್ಲ ಯಾರಿಗೂ. ಸುಮ್ಮನೆ ಬಂದಿರೋದು ಅಂದ್ರೆ ಆಡು ಭಾಷೆ ಮಾತಾಡುವಾಗ ಅದ್ರ ಜೋಡಿಗೆ ಒಂದು ಸಪೋರ್ಟಿಗಿರಲಿ ಅನ್ನೋ ಒಂದು ಪದವನ್ನು ಬಳಸ್ತಾ ಬಂದಿರುವಂಥದ್ದು ರೈಟಾ. ಅದೇ ರೀತಿಯಾಗಿ ನಾವು ಇಲ್ಲಿ ಅದಲು ಬದಲು ಇದು ನೋಡ್ರಿ, ಈ ಸತಿಪತಿ ಮತ್ತು ಅದಲು ಬದಲು ಸ್ವಲ್ಪ ಅರ್ಥವನ್ನು ಕೊಡ್ತಾವೆ ಇವು. ಈ ಸತಿ ವಿರುದ್ಧಾರ್ಥಕ ಪದ ಪತಿ ಆದ್ರೆ ಅದಲು ಪದದ ವಿರುದ್ಧಾರ್ಥಕ ಪದ ಬದಲು. ಇವು ಹೆಂಗೆ ಜೋಡ ನುಡಿ ಅದು ಅಂತ ನನಗೆ ಕಮೆಂಟ್ ಮಾಡಿರಿ. ಬಟ್ಟೆ ಬರೆ. ಬಟ್ಟಿ ಅನ್ನೋದೊಂದು ಪದ ನಮ್ಮ ಹಾಕೊಂಡಿರುವಂಥ ಅರ್ಬಿ ಸಹಿತ ಬಟ್ಟಿ. ನೀವು ಈ ಬರೆ ಅನ್ನೋ ಪದಕ್ಕೆ ಅರ್ಥ ಹೇಳ್ರಿ ನೋಡಮ್ಮ. ಬರೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಪದ ಕೊಡುತ್ತಾ ಅರ್ಥ, ಬಟ್ ಸಂಬಂಧ ಇಲ್ಲಲ್ಲ ಇದಕ್ಕೆ. ಈ ಪದಕ್ಕೆ ಸಂಬಂಧ ಇಲ್ಲಲ್ಲ, ಸಂಬಂಧ ಇಲ್ಲಾರ್ದನ ಐತಲ್ಲ. ಬರೆ ಅಂದ್ರೆ ಬರೆಯುವುದು ಅಂತ ಹೇಳ್ತಾರೆ ನೀವು, ಕರೆಕ್ಟು. ಬಟ್ ಇದಕ್ಕೆ ಈ ಪದಕ್ಕೆ ಸಂಬಂಧನೇ ಇಲ್ಲಲ್ಲ. ಸಂಬಂಧ ಇರುವುದೇ ಮತ್ತು ಯಾವುದೇ ವಿರುದ್ಧಾರ್ಥಕನೂ ಆಗದೆ ಸಮಾನಾರ್ಥಕನೂ ಆಗದೆ ಇರುವಂಥ ಪದವನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಜೋಡು ನುಡಿ ಅಂತ ಕರಿತೀವಿ ನೋಡ್ರಿ. ಅದೇ ರೀತಿಯಾಗಿ ಹಲವಾರು ಉದಾಹರಣೆಗಳದಾವ. ಯಾವ್ಯಾವ್ದ ನೋಡ್ರಿ. ಮಕ್ಕಳು ಮರಿ. ಮಕ್ಕಳು ಮರಿ. ಅಳಿವು ಉಳಿವು, ಕುಂದು ಕೊರತೆ, ಗಿರಿ ಪರ್ವತ, ನೋವು ನಲಿವು, ನೂಕು ನುಗ್ಗಲು, ಕನ್ಯಾಕುಮಾರಿ ಸೊಪ್ಪಸದೆ, ಕೆನೆ ಮೊಸರು, ಗುರು ಹಿರಿಯರು ಎಲ್ಲ ಗುರು ಶಿಷ್ಯ. ಹೀಗೆ ಸಂಬಂಧ ಇರೋದು ಅಂತ ಅಂದ್ರೆ ಈಗ ಒಂದು ಪದ ಇರ್ತ. ಆ ಪದ ಈಗ ಏನಪ್ಪ ಅಂತಂದ್ರೆ ಈ ದ್ವಿರುಕ್ತಿ ಒಳಗೆ ನೋಡ್ರಿ, ಕಟ್ಟ ಕಡೆ. ಕಟ್ಟ ಅಂದ್ರೆ ಒಂದೇ ಅರ್ಥ ಕೊಡುತ್ತಾ, ಕಡೆ ಅಂದ್ರೆ ಒಂದೇ ಅರ್ಥ ಕೊಡುತ್ತಾ. ಈ ಜೋಡಿನೊಳಗೆ ನೋಡ್ರಿ, ಜೋಡು ನುಡಿ ಪದದೊಳಗೆ ನೋಡ್ರಿ, ಮಕ್ಕಳು ಮರಿ. ಮಕ್ಕಳು ಅಂದ್ರೆ ಯಾರು? ಮಕ್ಕಳು. ಮರಿ ಅಂದರೆ ಏನು? ಇದಕ್ಕೆ ಸಂಬಂಧನೇ ಇಲ್ಲ. ಇದಕ್ಕೆ ಮಕ್ಕಳಿಗೆ ಇದಕ್ಕೆ ಸಂಬಂಧನೇ ಇಲ್ಲ. ಅದೇ ನೋಡ್ರಿ, ಅದಲು ಬದಲು. ಇದಕ್ಕೆ ಏನಾರು ಸಂಬಂಧ ಐತೇನ್ರಿ? ಇದಕ್ಕೂ ಸಂಬಂಧ ಇಲ್ಲ. ಅಂದ್ರೆ ಯಾವ ಪದವು ವಿರುದ್ಧಾರ್ಥಕವಲ್ಲದೆ ಸಮಾನಾರ್ಥಕವೂ ಅಲ್ಲದೆ ಅರ್ಥಹೀನ ಪದವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಜೋಡು ನುಡಿ ಅಂತ ಕರಿತೀವಿ ನೋಡ್ರಿ. ಈ ಪುಸ್ತಕದೊಳಗೆ ಎಷ್ಟು ಚಂದ ಕೊಟ್ಟನಪ್ಪ ಅಂತಂದ್ರೆ, ನೆಕ್ಸ್ಟ್ ನಿಮಗೆ ಎಕ್ಸಾಮ್ ಯಾವುದ ನಡಿಲಕ್ಕ, ಕಮ್ಯುನಿಕೇಷನ್ ಪೇಪರ್ ಸಂವಹನ ಪತ್ರಿಕೆ ಒಳಗೆ ಅಥವಾ ಕಡ್ಡಾಯ ಕನ್ನಡ ಪತ್ರಿಕೆ ಒಳಗೆ ಯಾವುದೇ ಎಕ್ಸಾಮ್ ನಡಿಲಕ್ಕ ಈ ಪುಸ್ತಕದಿಂದ ನನ್ನ ಟ್ರಸ್ಟ್ ಮೇಲೆ ಹೇಳ್ತೀನಿ, ಮಿನಿಮಮ್ ಏನೂ ಇಲ್ಲ ಅಂದ್ರೂ ಕಡಿಮೆ ಮಾರ್ಕ್ಸ್ ಬಂದವ ಅಂದ್ರೂ 25 ಬರ್ತಾವ ಅನ್ಕೊಂತೀನಿ. 25ಕ್ಕಿಂತ ಹೆಚ್ಚಿಗೂ ಬರ್ಬೋದು. ಅಂಥ ಒಂದು ಈ ಪುಸ್ತಕ ಐತಿ. ಯಾರ್ಯಾರಿಗೆ ಬೇಕು ನಾನು ಈಗಾಗಲೇ ಹೇಳಿದ್ದೇನೆ, ಹತ್ತಿರದ ಮಾರ್ಕೆಟ್ ಪುಸ್ತಕದಲ್ಲಿ ತೊಗೊಳ್ಳಿ, ಹತ್ತಿರದ ಪುಸ್ತಕದ ಮಳಿಗೆಯಲ್ಲಿ ತೊಗೋರಿ. ಯಾರು ಊರಾಗದಿರಿ ಅವರಿಗೆ ಆನ್ಲೈನ್ ಪುಸ್ತಕ ಮಳಿಗೆಯಲ್ಲಿ ತೊಗೋರಿ. ಯಾವ್ದು ತೊಗೋಬೇಕಂತೂ ಹೇಳೀನಿ ರೈಟಾ. ಇನ್ನೂ ನೋಡ್ತಾ ಹೋದ್ರಿ ಪುಸ್ತಕದಲ್ಲಿ ಭಾಳ ತುಂಬ ಇದೆ.
ಇಲ್ಲಿ ವಿರಾಟ್ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾನ RCB ಪರ ಮತ್ತು ಇಂಡಿಯನ್ ಪರ, ಅದೇ ರೀತಿ ವಿರಾಟ್ ಪುಸ್ತಕ ಕೂಡ KPSC ಮತ್ತು KE ಎಕ್ಸಾಮ್ KA ಮತ್ತು KPSC ನಡೆಸುವ ಎಲ್ಲ ಪರೀಕ್ಷೆಗಳ ಕನ್ನಡ ಪ್ರಶ್ನೆಗಳು ಅಂತ ಬಂದಾಗ ಅವುಗಳ ವಿರುದ್ಧ ಈ ವಿರಾಟ್ ಪುಸ್ತಕ ಹೋರಾಟ ಮಾಡ್ತೈತಿ. ನಿಮಗೆ ಅಂಕ ತರಕ ಮತ್ತು ನಿಮ್ಮ ಸಕ್ಸಸ್ಸಿಗೆ 25ಕ್ಕೂ ಪ್ಲಸ್ ಅಂಕಗಳನ್ನು ನೀಡುವಂಥ ಒಂದು ಪುಸ್ತಕವಾಗೈತಿ ಅಂತ ಹೇಳ್ಬೋದು. ಇಲ್ಲಿ ಅವಶ್ಯಕತೆ ಇದ್ದವರು ಈ ಕೆಳಗಿನ ನಂಬರ್ಗೆ ನೀವು ಕಾಲ್ ಮಾಡಿರಿ. ವಿರಾಟ್ ಪುಸ್ತಕ ಅಷ್ಟೇ ಅಲ್ಲದೆ ಬೇರೆ ಬೇರೆ ಪುಸ್ತಕಗಳು ಸಹಿತ ಈ ನಾಗರಾಜ್ ಪುಸ್ತಕ ಮಳಿಗೆಯಲ್ಲಿ ಸಿಗ್ತಾವಂತ ನಾವು ಇಲ್ಲಿ ಹೇಳ್ಕೊಳ್ತೀವಿ. ನಾನು ಯಾವುದೇ ರೀತಿ ಇದರ ಪುಸ್ತಕ ಮಳಿಗೆನ ಪ್ರಮೋಷನ್ ಮಾಡ್ತಾ ಇಲ್ಲ, ನನಗೆ ಟ್ರಸ್ಟೆಡ್ ಅನ್ನಿಸ್ತು ಹೇಳಿದ್ದೀನಿ. ಅದು ಬಿಟ್ಟರೆ ನೀವು ಬೇರೆ ಎಲ್ಲೇ ಸಿಕ್ಕರೂ ತೊಗೊಳ್ಳಿ, ಅದೇನಿಲ್ಲ, ಪರವಾಗಿಲ್ಲ. ಓಕೆನಾ? ಥ್ಯಾಂಕ್ ಯು. ನೀವೆಲ್ಲರೂ ಈಗ ಕಾಂಪಿಟೇಟಿವ್ ಕೋಚ್ಮೆಂಟ್ ಚಾನಲನ್ನು ಎಕ್ಸಾಮ್ ಕೋಚ್ಮೆಂಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಅವಶ್ಯಕತೆ ಇದ್ದವ್ರಿಗೆ ನೆರವು ನೀಡ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.